ಆಯ್ತಿರ ಬೋಲೋ ಭಾರತ್ ಮಾತಾ ಕಿ ಸ್ವಾಮಿ ವಿವೇಕಾನಂದ ಕಿ ಬಂಧುಗಳೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸತಕ್ಕಂಥ ಮಿತ್ರ ಶರಣಪ್ರಕಾಶ್ ಪಾಟೀಲ್ ರವರೇ, ಮತ್ತೊಬ್ಬ ಸಹೋದ್ಯೋಗಿ ಮಿತ್ರ ಮಧು ಬಂಗಾರಪ್ಪನವರೇ, ಸುಧಾಕರ್ ರವರೇ, ನಮ್ಮ ಹಿರಿಯ ನಾಯಕರಾದಂಥ ಈ ರಾಜ್ಯಕ್ಕೆ ಗೃಹ ಜ್ಯೋತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡು 1.5 ಕೋಟಿ ಜನಸಂಖ್ಯೆಗೆ ಮನೆ ಬೆಳಕನ್ನ ತುಂಬಿಸ್ತಾ ಇರಂತ ಮಿತ್ರ ನಾಯಕರಾದಂಥ ಜಾರ್ಜ್ ರವರೇ, ಮಳಕಾಳ್ ವೈದ್ಯರವರೇ, ಈ ಭಾಗದ ಸಂಸತ್ ಸದಸ್ಯರಂತ ರಾಘವೇಂದ್ರ ರವರೇ ಮತ್ತು ಈ ಭಾಗದ ಶಾಸಕರಿದ್ದಾರೆ ಚನ್ನಬಸಪ್ಪನವರು, ಹಿರಿಯ ಶಾಸಕರುಗಳಾದಂಥ ಬೀಬಣ್ಣ ನಾಯಕ್, ಸಂಗಮೇಶ್, ತಮ್ಮಯ್ಯನವರು, ಬಳ್ಳೂರು ಗೋಪಾಲಕೃಷ್ಣರವರು, ರಾಜೇಗೌಡರು, ಶಾಂತನಗೌಡರು, ಶಾರದಾ ಪುರಾನಾಯ್ಕರವರು, ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಂತ ಗೋವಿಂದ ರಾಜ್ರವರಿದ್ದಾರೆ, ಅರುಣ್ ಕುಮಾರ್ ಇದ್ದಾರೆ, ತರೀಕೆರೆ ಶ್ರೀನಿವಾಸ್ ಇದ್ದಾರೆ ಮತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿದ್ದಾರೆ. ಬಂಧುಗಳೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸುಂದರೇಶ್ ಅವರಿದ್ದಾರೆ. ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಪವಿತ್ರವಾದಂಥ ದಿನ ನಾಡಿನ ಭವಿಷ್ಯ ನರನಾಡಿಗಳಾದ ಯುವ ಮಿತ್ರರಿಗೆ ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಬದುಕಿನಲ್ಲಿ ಇವತ್ತು ಬಹಳ ಸಂತೋಷವನ್ನ ತಂದಂತ ಒಂದು ಪವಿತ್ರವಾದಂಥ ದಿನ. ನಾನು ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆಗೆ ಒಂದು ಮಾತು ಕೊಟ್ಟಿದ್ದು, 5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು. 5 ಕಾರ್ಯಕ್ರಮಗಳನ್ನ 5 ಗ್ಯಾರಂಟಿಗಳಾಗಿ ಪರಿವರ್ತನೆಯನ್ನ ಮಾಡಿದ್ದು. ಇವತ್ತು ಆ 5 ಗ್ಯಾರಂಟಿಗಳನ್ನ ತಮಗೆ ಸಮರ್ಪಿಸಿ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಈ ಒಂದು ಪವಿತ್ರವಾದಂತ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಈ 5 ಗ್ಯಾರಂಟಿಗಳನ್ನ ಜನರಿಗೆ ಸಮರ್ಪಣೆ ಮಾಡಿ ಈ ಬಸವಣ್ಣನ ನಾಡಿನಲ್ಲಿ, ಕುವೆಂಪು ನಾಡಿನಲ್ಲಿ ನುಡಿದಂತೆ ನಡೆದಿದ್ದೇವಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಗ್ಯಾರಂಟಿ ಯೋಜನೆ ಇದು ಈ ನಿಮ್ಮೆಲ್ಲರ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡಂತ ಯೋಜನೆ. ಬರೀ ನಿಮ್ಮ ಹಣಕ್ಕೆ ಜೋಬನ ತುಂಬಬೇಕು ಅಂತಲ್ಲ, ನಿಮ್ಗೆ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು, ಸಾಮಾಜಿಕವಾದಂಥ ಶಕ್ತಿ ಕೊಡಬೇಕು, ನಿಮ್ಮೆಲ್ಲ ಕುಟುಂಬದಲ್ಲೂ ಕೂಡ ಆತ್ಮಧೈರ್ಯವನ್ನು ತುಂಬಬೇಕು. ಈ ಬೆಲೆ ಏರಿಕೆಗಳನ್ನ ಈ ತತ್ತರಿಸ್ತಾ ಇರುವಂತ ಸಂದರ್ಭದಲ್ಲಿ, ಯುವಕರು ನಿರುದ್ಯೋಗಿಗಳಾಗಿರುವಂತ ಸಂದರ್ಭದಲ್ಲಿ ನಿಮಗೆ ಮಾನಸಿಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ನಿಮಗೆ ಶಕ್ತಿ ತುಂಬಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೇವೆ.